ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನನ್ನ ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನನ್ನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ, ನಮ್ಮ ಗುಲ್ಬರ್ಗದಲ್ಲಿ ತಿಮ್ಮಪುರಿ ಸರ್ಕಲ್ ಹತ್ರ ಇರೋ ಅಂತಹ ಕನ್ನಡ ಭವನಲ್ಲಿ 199 ರುಪೀಸ್ನ ಒಂದು ಸೇಲ್ ನಡೀತಾ ಇದೆ. ಸೊ ಆ ಒಂದು ಸೇಲ್ಗೆ ನನ್ನ ಒಂದು ಕಲೀಗ್ಸ್ ಮತ್ತು ನನಗೆ ಪರಿಚಯ ಇರೋರೆಲ್ಲ ಹೋಗಿ ಬಂದಿದ್ದಾರೆ. ಚೆನ್ನಾಗಿದೆ. ಒಬ್ಬೊಬ್ಬರು 5000 2000 ರುಪೀಸ್ದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಚೆನ್ನಾಗಿದೆ, ನೀನು ಹೋಗಿ ನೋಡ್ಬಾ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಮಂತ್ ಏನೋ ಡೇಟ್ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ಅಲ್ಲಿವರೆಗೂ ಇದೆ ಅಂತ. ಸೊ ಇವತ್ತು ನನಗೆ ಟೈಮ್ ಸಿಕ್ಕಿದೆ, ಅದಕ್ಕೋಸ್ಕರ ನಾನು ಕನ್ನಡ ಭವನಲ್ಲಿ ನಡೀತಿರುವಂತಹ ಸೇಲ್ಗೆ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಕ್ಲಾತ್ಸ್ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಂಗೆ ಇಷ್ಟ ಆದರೆ ನಾನು ತೊಗೊಳ್ತೀನಿ. ಸೊ ನಾನು ಪಕ್ಕ ಕರೆಕ್ಟಾಗಿ ರಿವ್ಯೂವ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಬನ್ನಿ ನನ್ನ ಜೊತೆ ನೋಡಿ ಹೆಂಗಿದೆ ಅಂತ. ಸೊ ಇದೇ ನೋಡಿ ನಮ್ಮ ಗುಲ್ಬರ್ಗದ ತಿಮ್ಮಾಪುರಿ ಸರ್ಕಲ್. ರೈಲ್ವೆ ಸ್ಟೇಷನಿಂದ ಸ್ಟ್ರೈಟಾಗಿ ಬಂದು ಸ್ವಲ್ಪ ಮುಂದ್ಗಡೆ ಹೋದ್ರೇ ಸಾಕು ತಿಮ್ಮಾಪುರಿ ಸರ್ಕಲ್ ಬರುತ್ತೆ. ತಿಮ್ಮಾಪುರಿ ಸರ್ಕಲಿಂದ ಇನ್ನೂ ಸ್ವಲ್ಪ ಮುಂದ್ಗಡೆ ಹೋದ್ರೇ ಕನ್ನಡ ಭವನ್ ಏನು ಸೇಲ್ ನಡೀತಾ ಇದೆ ನೋಡಿ, ಆ ಒಂದು ಸೇಲ್ ಬರುತ್ತೆ. ಓಹೋ 199. ಸೊ ಇದೇ ನೋಡಿ ನ್ಯೂ ಚೈನಾ ಶಾಪಿಂಗ್ ಸಾರೀಸ್ ಆ್ಯಂಡ್ ರೆಡಿಮೇಡ್ಸ್ 199 ಮಾತ್ರ. ಮಕ್ಕಳಿಂದ ಮತ್ತು ದೊಡ್ಡವರಿಗೆ ಯಾವುದೇ ವಸ್ತು ತೆಗೆದುಕೊಂಡರು ಅಂತ ಇದೆ. ಏನಿದೆಲ್ಲ ಏನು ಪ್ರೈಸ್ ಸರ್ ಇದೆಲ್ಲ? ಇದು 54 ಪೀಸ್. 52 ಪೀಸ್. ಇದು 52 ಪೀಸ್. 51 ಪೀಸ್. ಹೌದಾ? ಕಲರ್ಫುಲ್ ಆಗಿರೋ ಬ್ಯಾಂಗಲ್ಸ್ ಇರುತ್ತೆ. ಇದು 50ಗೆ 4 ಅಂತ. ಇದು 50ಗೆ 2 ಹತ್ರ ಇದು ಮಾಡಿ. ಇದು 50ಗೆ 2 ಆಮೇಲೆ 50ಗೆ 1. ಸೊ ಇದು 50 ಕಲರ್ಫುಲ್ ಆಗಿರೋ ಬ್ಯಾಂಗಲ್ಸ್ ಇದ್ದಾವೆ. ನಿಮ್ಗೆ ಏನಾದರೂ ಬೇಕಾದರೆ ಕನ್ನಡ ಭವನ್ಗೆ ಒಳಗಡೆ ಕಾಲಿಟ್ಟು ಎಂಟ್ರೆನ್ಸಲ್ಲಿ ಈ ಥರ ಎಲ್ಲ ಕಾಣಿಸ್ತಾ ಇತ್ತು. ಸರಿ ಬಂದಿದ್ದೀವಲ್ಲ ನೋಡೋಣ ಅಂಥೇಳಿ ಇವಾಗ ನಾನು ಬಟ್ಟೆಗಳನ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಮೇಡಮ್ ಬಟ್ಟೆ ನೋಡ್ತಾ ಇದ್ದೀರಾ, ಹೇಗಿದೆ ಸ್ವಲ್ಪ ರಿವ್ಯೂ ಹೇಳಿ. ಕನ್ನಡ ಭವನಿಗೆ ಬಂದಿದ್ದೀರಲ್ಲ, ಇನ್ನೂ ನೋಡ್ತಾ ಇದ್ದೀರಾ? ಅಷ್ಟೇ ನಿನ್ಗೆ ತಗೊಮ್ಮ. ನಾನು ಆವಾಗಲೇ ಅಂದ್ಕೊಂಡೆ 199 ರುಪೀಸ್ಗಿಂತ ಬಟ್ಟೆ ಸಿಗುತ್ತೆ ಅಂತ. ಓಕೆ 199 ರುಪೀಸ್ಗಿಂತವೇ ಸಿಗುತ್ತೆ ಅಂತ ಸಿಗುತ್ತೆ ಅಲ್ವಾ. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ಕರೆಕ್ಟಾಗಿ ರಿವ್ಯೂ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಕ್ಲಾಸ್ ತುಂಬ ಸ್ವಲ್ಪನೂ ಚೆನ್ನಾಗಿಲ್ಲ.
ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಬಂದು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತ ನಾನು ಈ ಒಂದು ವೀಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಹೇಳಿ. ಹೌದಪ್ಪ, ತುಂಬ ಬಡವರಿದ್ದಾರೆ, ತೊಗೊಳಕ್ಕಾಗಲ್ಲ, ಓಕೆ ಅದರಲ್ಲೇ ನಮಗೆ ತೃಪ್ತಿ ಆಗುತ್ತೆ ಅಂಥವ್ರು ಬಂದು ನೀವು ತೊಗೊಳ್ಬೋದು. ಓಕೆ, ಅಂಥವ್ರೆಲ್ಲ ತೊಗೊಳ್ಬೋದು. ಸೊ ಕ್ವಾಲಿಟಿ ಚೀಪ್ಗಿನೂ ಏನಂತಾರೆ, ಅದಕ್ಕಿನೂ ತುಂಬ ಚೀಪ್ ಕ್ವಾಲಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನನಗೆ ಅನ್ಸಿದ್ದು ಮಾತ್ರ ಒಂದೇ, ಸುಮ್ಮನೆ ಬಂದು ಟೈಮ್ ವೇಸ್ಟ್ ಅಷ್ಟೇ. ಸೊ ಕನ್ನಡ ಭವನ್ ಮುಂದ್ಗಡೆ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂತ ನಿಂತಿದ್ದೀವಿ. ಬಂದು ನೋಡಿ, ಸಾಯಂಕಾಲ ಆಗ್ತಿದ್ದಂಗೆ ಎಷ್ಟು ಜನ ಪಬ್ಲಿಕ್ ಬರ್ತಾ ಇದ್ದಾರೆ. ಮಾಡಲಿ ಶಾಪಿಂಗ್ ಮಾಡಲಿ, ಹೊರಗಡೆ ಬರೋರು ಸಹ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನನಗಿಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರೇನು ಶಾಪಿಂಗ್ ಮಾಡಬೇಕು ಅಂತೇನಿಲ್ಲ, ಮಾಡಬಾರ್ದು ಅಂತೇನಿಲ್ಲ.